ಮಾಧ್ಯಮದ ಎಲ್ಲ ಸ್ನೇಹಿತರೆ, ಈಗಾಗಲೇ ನಮ್ಮ ಹಿರಿಯರು ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಈ ಕೃಷ್ಣಪ್ಪ ಸರ್ ಮಾತಾಡಿದ್ದಾರೆ. ನಮ್ಮ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷರಾದಂಥ ಅಂಜನ್ ರೆಡ್ಡಿ ಸರ್ ಮಾತಾಡಿದ್ದಾರೆ. ಇನ್ನೂ ನಮ್ಮ ಸಂಜೀವ್ ನಾಯ್ಕರು ಮತ್ತು ಹಿರಿಯರು ಮಾತಾಡ್ತಿದ್ದಾರೆ. ನಮ್ಮ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ. ಈಗಾಗಲೇ ನೀರಿಗಾಗಿ ನಾವು 16 ವರ್ಷಗಳ ಕಾಲ ಈ ಬಯಲು ಸೀಮೆಯಲ್ಲಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಆದರೆ ನಮಗೆ ಶಾಶ್ವತವಾದ ಈ ನೀರಿನ ಸಮಸ್ಯೆಯಿಂದ ಸರ್ಕಾರಗಳು ಈ ಕಡೆ ಗಮನ ಹರಿಸುವಂಥದ್ದು ಕಡಿಮೆ ಆಗಿದೆ. ಆ ಕಾರಣಕ್ಕಾಗಿ ಒಂದು ಜಲಾಗ್ರಹದ ಮೂಲಕ ಈ ಜನರ ಆಗ್ರಹವನ್ನು ನೀರಿಗಾಗಿ ನಾವು ಮಾತನಾಡಲೇಬೇಕು, ನೀರಿಗಾಗಿ ಧ್ವನಿ ಎತ್ತಲೇಬೇಕು, ನಮ್ಮ ಕುಡಿಯುವ ನೀರಿಗಾಗಿ ನಮ್ಮ ಹೋರಾಟವನ್ನು ನಾವು ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇವತ್ತು ನಮಗೆ ಬಂದೊದಗಿದೆ. ಆ ಕಾರಣಕ್ಕಾಗಿ ಇವತ್ತು ಬಯಲು ಸೀಮೆಯ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ನಾವು ಜಂಟಿಯಾಗಿ ಒಂದು ಐಕ್ಯವಾಗಿ ಆ ಎಲ್ಲ ರೀತಿಯ ಸಂಘಟನೆಗಳು ಇವತ್ತು ರೈತರು, ಕಾರ್ಮಿಕರು, ದಲಿತರು, ಮಹಿಳೆಯರು, ವಿದ್ಯಾರ್ಥಿಗಳು, ಯುವಜನರು, ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಹೋರಾಟವನ್ನು ಬೆಂಬಲಿಸ್ತಾ ಇದ್ದಾರೆ. ವಿಶೇಷವಾಗಿ ನೀರಿನ ಒಂದು ಕಲುಷಿತ ನೀರು ಈ ಜಿಲ್ಲೆಯನ್ನು ಅತ್ಯಂತ ವ್ಯಾಪಕವಾಗಿ ವ್ಯಾಪಿಸ್ತಾ ಇದೆ. ಇದರಿಂದ ಮುಂದಿನ ದಿನಗಳಲ್ಲಿ ಅನೇಕ ರೀತಿಯ ದುಷ್ಪರಿಣಾಮಗಳು ಈಗಾಗಲೇ ಕಾಣಿಸ್ಕೊಂಡಿದ್ದಾವೆ. ಅದು ಆರೋಗ್ಯದ ಮೇಲೆ ಇರ್ಬೋದು, ಪರಿಸರದ ಮೇಲೆ ಇರ್ಬೋದು, ಜಾನುವಾರುಗಳ ಮೇಲೆ ಇರ್ಬೋದು. ಈ ರೀತಿಯ ದುಷ್ಪರಿಣಾಮಗಳು ಇವತ್ತು ಕಾಣ್ತಾ ಇದ್ದಾವೆ. ಇದಕ್ಕೆ ಒಂದು ಕಡಿವಾಣ ನಾವು ನಾಗರಿಕ ಸಮಾಜ ಅನ್ನೋದಿದೆಯಲ್ಲ, ಈ ಸಮಾಜ ಮಾತಾಡಲೇಬೇಕು. ಇವತ್ತು ಮಾತಾಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನಾವು ಮೌನವಾಗಿರುವಾಗಿಲ್ಲ. ಆ ಕಾರಣಕ್ಕಾಗಿ ನಾವು ಪ್ರತಿಯೊಬ್ಬರು ಮಾತಾಡಬೇಕು ಮತ್ತು ನಮ್ಮ ಹೋರಾಟಕ್ಕೆ ನಾವು ಧುಮುಕ್ಲೇಬೇಕಾದಂಥ ಅನಿವಾರ್ಯ ಸಂದರ್ಭ. ಯಾಕಂತೇಳಿದ್ರೆ ನಮ್ಮನ್ನು ಅನೇಕ ವರ್ಷಗಳಿಂದ ವಂಚಿಸ್ಕೊಂಡು ಬಂತಿದ್ದಾವೆ ಇವರು. ನಮಗೆ ಸುಳ್ಳು ಹೇಳಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಇಡೀ ಜಿಲ್ಲೆಗಳನ್ನು ಕಣ್ತಪ್ಪಿಸಿ ಅವರು ಅನೇಕ ಚುನಾವಣೆಗಳನ್ನು ಗೆದ್ದೋಗಿದ್ದಾರೆ. ಆದರೆ ಇವತ್ತು ನಮಗೆ ಸಿಕ್ಕಿರೋ ಅಂಥದ್ದು ಪಾಲಿರ್ಬೋದು, ಅದು ಭಾಳ ಕಡಿಮೆ. ಆದರೆ ಇವತ್ತು ಎತ್ತಿನ ಹೊಳೆ ಯೋಜನೆಯ ಒಳಗಡೆ ಇವತ್ತು ಅದು ನೀರು ಬರುವಂಥದ್ದು ನಮಗೆ ಕನಸು, ಅದು ಒಂದು ರೀತಿ ಕನಸಾಗೇ ಉಳಿದಿದೆ. ಅದು ಬರುವಂಥ ಖಾತ್ರಿ ಇವತ್ತಿಗೂ ಇಲ್ಲ. ಅದೇ ರೀತಿ ಇವತ್ತು ಏನು ವೃಷಭಾವತಿ ಇರ್ಬೋದು, HN ವ್ಯಾಲ್ಯೂ ಇರ್ಬೋದು, KC ವ್ಯಾಲ್ಯೂಯಿಂದ ಬರುವಂಥ ತ್ಯಾಜ್ಯ ನೀರು ನಮ್ಮ ಇಡೀ ಪರಿಸರವನ್ನು ಹಾಳು ಮಾಡಿದೆ. ಅದು 3ನೇ ಹಂತದ ಶುದ್ಧೀಕರಣಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ 3ನೇ ಹಂತದ ಶುದ್ಧೀಕರಣಕ್ಕೆ ಕೂಡಲೇ ಕ್ರಮ ವಹಿಸಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಅದರ ಜೊತೆಯಲ್ಲಿ ಕೃಷ್ಣಾ ನದಿಯ ಪಾಲು, ಈ ಬಯಲು ಸೀಮೆಗೆ ಇರುವಂಥ ಪಾಲನ್ನು ನಮಗೆ ಸಿಗುವಂಥದ್ದು, ನೀರಿನ ಪಾಲು ನಮಗೆ ಸಿಗಲೇಬೇಕು. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಕಡೆ ಗಮನ ಹರಿಸಬೇಕಾಗ್ತದೆ. ಅದನ್ನು ನಾವು ಒತ್ತಾಯ ಮಾಡ್ತಿದ್ದೀವಿ. ಇದಕ್ಕೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ವಿಶೇಷವಾಗಿ ನಾನು ದೇವನಹಳ್ಳಿ ತಾಲೂಕು ಮತ್ತು ನಮ್ಮ ಸಂಜೀವ್ ನಾಯ್ಕರು ದೊಡ್ಡಬಳ್ಳಾಪುರ ತಾಲೂಕು ಎಲ್ಲ ಸಂಘಟನೆಗಳು ಈಗಾಗಲೇ ನಾವು ಸಭೆಗಳು ಮಾಡಿದ್ದೀವಿ. ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ನಡೆಯುವಂಥ ಕೋಲಾರದಲ್ಲಿ ನಡೆಯುವಂಥ ಈ ಜನಾಗ್ರಹ ಸಮಾವೇಶಕ್ಕೆ ನಾವು ಜನ ಹೊರಟಿದ್ದೇವೆ. ವಿಶೇಷವಾಗಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಹೋರಾಟಕ್ಕೆ, ಆ ಒಂದು ಸಮಾವೇಶಕ್ಕೆ ಭಾಗವಹಿಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೀವಿ. ನಮ್ಮ ನಿವೃತ್ತ ನ್ಯಾಯಾಧೀಶರು ಇವತ್ತು ಗೋಪಾಲ್ ಗೌಡರ ನೇತೃತ್ವದಲ್ಲಿ ನಡೆಯುತ್ತಿರುವಂಥ ಈ ಹೋರಾಟ ತುಂಬ ಆಸಕ್ತಿ ವಹಿಸಿ ಇಡೀ ಜಿಲ್ಲೆಗಳನ್ನು ಅವರು ಪ್ರವಾಸ ಮಾಡ್ತಾ ಇದ್ದಾರೆ, ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಅಂಜನ್ ರೆಡ್ಡಿ ಅವರಂಥ ಒಬ್ಬ ನಾಯಕ ನಮ್ಮ ಈ ಭಾಗದಲ್ಲಿರುವಂಥದ್ದು ಅತ್ಯಂತ ಪ್ರಾಮಾಣಿಕ ಮತ್ತು ಬದ್ಧತೆಯಿಂದ ನಿಖರವಾಗಿ ಈ ಹೋರಾಟವನ್ನು ಮುನ್ನಡೆಸ್ತಿದ್ದಾರೆ. ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಸಂಘಟಿತರಾಗಿ ಈ ನೀರಾವರಿ ಹೋರಾಟವನ್ನು ಯಶಸ್ವಿ ಮಾಡೋಣ. ಎಲ್ಲರಿಗೂ ಶುದ್ಧವಾದ ಕುಡಿಯುವ ನೀರಿಗಾಗಿ ನಮ್ಮ ಹೋರಾಟವನ್ನು ಮುಂದುವರಿಸೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.